ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಇರಾನ್ ಯುದ್ಧದ ಸನ್ನಿವೇಶದಲ್ಲಿ ಈಗ ಅಮೆರಿಕ ತನ್ನನ್ನು ತಾನು ಬಚಾವ್ ಮಾಡ್ಕೊಳ್ಳೋದಕ್ಕೆ ಅದರಲ್ಲೂ ವಿಶೇಷವಾಗಿ ಡೊನಾಲ್ಡ್ ಟ್ರಂಪ್ ತನ್ನನ್ನು ತಾನು ಬಚಾವ್ ಮಾಡ್ಕೊಳ್ಳೋದಕ್ಕೆ ಯುದ್ಧ ವಿರಾಮದ ನಾಟಕವನ್ನ ಒಂದು ಜೋರಾಗಿ ಆಡ್ತಿದ್ದಾರೆ. ಒಂದು ಕಡೆ ಹೇಗಾದ್ರೂ ಮಾಡಿ ಇರಾನ್ ಕೊಡ್ತಾ ಇರುವಂತಹ ಪೆಟ್ಟಿನಿಂದ ಅವಮಾನದಿಂದ ಹೊರಗೆ ಬಂದ್ಬಿಡ್ಬೇಕು ಅನ್ನುವ ಯತ್ನ ಒಂದು ಕಡೆ ಆದ್ರೆ, ಇರಾನ್ ಒಪ್ಪಲು ಸಾಧ್ಯವಿಲ್ಲ ಅನ್ನುವಂತಹ ಸನ್ನಿವೇಶ ಇರೋದ್ರಿಂದ ಹಿಂಬಾಗಿಲಿನಿಂದ ಸೇನೆಯನ್ನು ನುಗ್ಗಿಸಿ ಭೂಯುದ್ಧಕ್ಕೆ ಮುಂದಾಗಬೇಕು ಅನ್ನೋದು ಅಮೆರಿಕದ ಇನ್ನೊಂದು ಲೆಕ್ಕಾಚಾರ. ಅಂತಹ ಸನ್ನಿವೇಶ ಬಂದ್ರೆ ಅಮೆರಿಕದ ಸೈನಿಕರು ಇರಾನ್ ಅನ್ನ ವಶಪಡಿಸಿಕೊಳ್ಳೋದಕ್ಕೆ ಅಥವಾ ಇರಾನಿನ ಭೂಭಾಗವನ್ನು ವಶಪಡಿಸಿಕೊಳ್ಳೋದಕ್ಕೆ ಅಲ್ಲಿ ಏನಾದ್ರೂ ಕಾಲಿಟ್ರೆ ಇರಾನ್ ಯೋಚನೆ ಮಾಡ್ತಿದೆ, IRGC ಯೋಚನೆ ಮಾಡ್ತಿದೆ, UAE ಮತ್ತು ಬಹರೇನ್ ಅನ್ನ ವಶಪಡಿಸಿಕೊಂಡು ಆಮೇಲೆ ನಿಮಗೆ ಆಟ ತೋರಿಸ್ತೀವಿ ಅಂತ. ಸೊ ಏನಿದು ಎಕ್ಸಾಕ್ಟ್ ಆಗಿ ಏನ್ ನಡೀತಾ ಇದೆ ಈ ಸೀಸ್ ಫೈರ್ ವಿಚಾರದಲ್ಲಿ ಮತ್ತು ಇರಾನ್ನ IRGC ಇಂತಹದೊಂದು ಯೋಚನೆಯನ್ನ ಯಾಕೆ ಮಾಡ್ತಾ ಇದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ಫೆಬ್ರವರಿ 28, 2026 ಮೋಸದಿಂದ ದ್ರೋಹದಿಂದ ಮಾತುಕತೆಗಳ ನಡುವೆ ಇಸ್ರೇಲ್ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ರು. ದಾಳಿ ಅಂದ್ರೆ ಅಂತಿಂತ ದಾಳಿ ಅಲ್ಲ, ಯುದ್ಧನೇ ಆರಂಭಿಸಿದ್ರು. ಮೊದಲ ದಾಳಿ ಮೊದಲ ದಿನಾನೇ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ ಅವರನ್ನ ಹತ್ಯೆ ಮಾಡಿ ಬಿಸಾಕ್ತದೆ. ಅಮೆರಿಕ ಏನ್ ಅನ್ಕೊಳ್ತು, ಒಂದು 3-4 ದಿನಗಳಲ್ಲಿ ಇರಾನ್ ಸಂಪೂರ್ಣ ಸೋತು ಸುಣ್ಣಾಗಿ ಶರಣಾಗ್ಬಿಡುತ್ತೆ, ನಾಯಕನೇ ಇಲ್ಲವಲ್ಲ, ಆಮೇಲೆ ಇರಾನ್ ಅನ್ನ ಲೂಟಿ ಮಾಡಬಹುದು ಯಥಾ ಪ್ರಕಾರ ಬೇರೆ ದೇಶಗಳನ್ನ ಲೂಟಿ ಮಾಡದಂಗೆ ಅಂತ ಅಮೆರಿಕ ಲೆಕ್ಕಾಚಾರ. ಆದ್ರೆ ಇಸ್ರೇಲ್ ನಾನು ಸೂಪರ್ ಪವರ್ ಆಗೋದಕ್ಕೆ ಇನ್ಯಾರು ಅಡ್ಡಿ ಇರಲ್ಲ, ಮಧ್ಯಪ್ರಾಚ್ಯದಲ್ಲಿ ಮಿಡ್ಲ್ ಈಸ್ಟ್ ಅಲ್ಲಿ ನಾನೇ ಸೂಪರ್ ಪವರ್, ಇರಾನ್ ಇಲ್ಲ ಅಂದ್ರೆ ಅನ್ನೋ ಕನಸು ಇಸ್ರೇಲ್ದು. ಆದರೆ ಇದಕ್ಕೆ ತದ್ವಿರುದ್ಧವಾಗಿ 28 ದಿನಗಳಿಂದ ಇರಾನ್ ಹೋರಾಟ ನಡೆಸ್ತಾನೆ ಇದೆ. ಶರಣಾಗೋದು ದೂರದ ಮಾತು, ಸೀಸ್ ಫೈರ್ಗೆ ಅಮೆರಿಕ ಕರೀತಿದ್ರೆ ನಾನು ಬರಲ್ಲ, ನನಗಿನ್ನೂ ಯುದ್ಧ ಮಾಡೋ ಮೂಡೇ ಇದೆ ಅಂತ ಹೇಳಿ ಇರಾನ್ ತಿರಸ್ಕಾರ ಮಾಡ್ತಿರೋದು ಆ ಮಟ್ಟಕ್ಕೆ ಇರಾನ್ ಇವರಿಗೆ ಪೆಟ್ಟು ಕೊಡ್ತಾ ಇದೆ. ಇರಾನ್ಗೆ ಬಹಳ ದೊಡ್ಡ ನಷ್ಟ ಆಗ್ತಿದೆ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಅದೇ ಗಾತ್ರದ ನಷ್ಟವನ್ನ, ಅದೇ ಪ್ರಮಾಣದ ನಷ್ಟವನ್ನ ಇಸ್ರೇಲ್ ಮತ್ತು ಅಮೆರಿಕದ ಮಿತ್ರ ರಾಷ್ಟ್ರಗಳು ಅಥವಾ ಗುಲಾಮ ರಾಷ್ಟ್ರಗಳು ಅಂತ ಏನು ಕರಿಬಹುದು, ಅರಬ್ನಲ್ಲಿರುವಂತಹ ರಾಷ್ಟ್ರಗಳು, ಅವುಗಳಿಗೆ ಇರಾನ್ ಕೊಡ್ತಾ ಬರ್ತಿದೆ. ಇದರ ನಡುವೆ ಇರಾನ್ ಅನ್ನ ಸೋಲಿಸೋದು ಸಾಧ್ಯನೇ ಇಲ್ಲ, ಅದು ಶರಣಾಗೋದೂ ಇಲ್ಲ. ನಾವು ಅನ್ಕೊಂಡಿದ್ದೇನೂ ಆಗಲ್ಲ. ಕನಿಷ್ಠ ಅಲ್ಲಿ ಆ ಖಾಮಿನೆಯನ್ನು ಕೊಂದ ತಕ್ಷಣ ತಮಗೆ ಬೇಕಾದವರನ್ನ ಯಾರನ್ನಾದ್ರೂ ಅಲ್ಲಿ ತಂದು ಕೂರಿಸ್ಬೋದು ಆ ಸೀಟಲ್ಲಿ, ಇಡೀ ಆಡಳಿತ ಹೋಗ್ಬಿಡುತ್ತೆ, ಹೊಸ ಆಡಳಿತ ತರಬಹುದು ಅನ್ನುವ ಉದ್ದೇಶ ಸಹ ಅಮೆರಿಕದು ಈಡೇರ್ತಿಲ್ಲ. ಯಾಕಂದ್ರೆ ಸೀನಿಯರ್ ಖಾಮಿನೆ ಹೋದ ತಕ್ಷಣನೇ ಸೀನಿಯರ್ ಖಾಮಿನೆ ಮಗ ಜೂನಿಯರ್ ಖಾಮಿನೆ ಬಂದೀಗ ಸರ್ವೋಚ್ಚ ನಾಯಕನ ಸ್ಥಾನದಲ್ಲಿ ಕುಳಿತಿದ್ದಾರೆ. ಅಲ್ಲಿಗೆ ಅಮೆರಿಕಗೆ ತಲೆ ಕೆಡ್ತು. ಇನ್ನೊಂದು ಕಡೆ ಇರಾನ್ ಕೊಡ್ತಿರುವಂತಹ ಪ್ರತಿರೋಧ, ಪ್ರತಿದಾಳಿ, ಅದರಿಂದ ಆಗ್ತಿರುವಂತಹ ನಷ್ಟ, ಇದೆಲ್ಲದನ್ನು ನೋಡಿ ಅಮೆರಿಕದ ಜನ ಉಗಿಯೋದಕ್ಕೆ ಶುರು ಮಾಡಿದ್ರು ಟ್ರಂಪ್ನ. ನಿನಗೂ ಈ ಯುದ್ಧಕ್ಕೂ ಏನಪ್ಪ ಸಂಬಂಧ, ಇಸ್ರೇಲ್ ಮಾತು ಕಟ್ಕೊಂಡು ಹಾಳಾಗೋಗಿದೆಯಲ್ಲ ನೀನು ಅಂತ. ಈಗ ಟ್ರಂಪ್ಗೆ ಅನ್ನಿಸ್ತಾ ಇದೆ, ಅಮೆರಿಕಾಗ ಅನ್ನಿಸ್ತಾ ಇದೆ, ನಾವು ಈ ಯುದ್ಧಕ್ಕೆ ಬರಬಾರ್ದಾಗಿತ್ತು, ಹೇಗಾದ್ರೂ ಮಾಡಿ ಸೇಫ್ ಪ್ಯಾಸೇಜ್ ಹುಡುಕೊಂಡು ತಪ್ಪಿಸ್ಕೊಂಡ್ಬಿಡ್ಬೇಕು ಅಂತ ತಾನಾಗಿ ತಾನೇ ಏಕಪಕ್ಷೀಯವಾದಂತಹ ಒಂದು ಸೀಸ್ ಫೈರ್ ಅನ್ನ, ಯುದ್ಧ ವಿರಾಮವನ್ನ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡ್ಕೊಂಡ್ರು. 5 ದಿನಗಳ ಯುದ್ಧ ವಿರಾಮ ಅಂತ. ಆದ್ರೆ ಇರಾನ್ ಹೇಳ್ತು, ಯಾರ ಜೊತೆ ಮಾತಾಡಿ ಯುದ್ಧ ವಿರಾಮ, ನಮ್ ಜೊತೆ ಮಾತಾಡೇ ಇಲ್ಲ, ಯಾರ ಜೊತೆ ಮಾತಾಡಿದ್ರಿ ನೀವು, ನಾವು ಯುದ್ಧ ವಿರಾಮಕ್ಕೆ ಸಿದ್ಧ ಇಲ್ಲ, ವಿ ಆರ್ ಫೈಟಿಂಗ್, ನಾವು ಫೈಟ್ ಮಾಡ್ತಾನೆ ಇದೀವಿ, ಯುದ್ಧದಲ್ಲೇ ಇದೀವಿ ನಾವು ಅಂತ ಇರಾನ್ ಹೇಳ್ಕೊಳ್ತು. ಆದ್ರೂ ಅಮೆರಿಕ ಏಕಪಕ್ಷೀಯ, ಹಾಗೂ ಹೀಗೂ ಪಾಕಿಸ್ತಾನದಂತಹ ಗುಲಾಮಿ ರಾಷ್ಟ್ರ, ಭಿಕ್ಷುಕ ರಾಷ್ಟ್ರದ ಕಾಲಿಗೆ ಬಿದ್ದು ಅಮೆರಿಕ ಇರಾನ್ ಅನ್ನ ನೆಗೋಷಿಯೇಷನ್ ಟೇಬಲ್ಗೆ ಕರ್ಕೊಂಡು ಬಂದಿದೆ. ಈಗ ಅಮೆರಿಕಾಗೆ ಮತ್ತು ಇರಾನ್ಗೆ ಪಾಕಿಸ್ತಾನದ ಮಧ್ಯಸ್ಥಿಕೆ ಅಂತೆ. ಯೋಚನೆ ಮಾಡಿ, ಪಾಕಿಸ್ತಾನದ ಯೋಗ್ಯತೆ ಏನು, ಅದರ ಪರಿಸ್ಥಿತಿ ಏನು, ಜಗತ್ತಲ್ಲಿ ಅದು ಭಿಕ್ಷೆ ಬೇಡದೇ ಇರುವಂತಹ ದೇಶನೇ ಇಲ್ಲ, ಎಲ್ಲ ಕಡೆ ಹೋಗಿ ಭಿಕ್ಷೆ ಬೇಡ್ಕೊಂಡು ಬರುವಂತಹ ಪಾಕಿಸ್ತಾನ ಅಮೆರಿಕಾಗೆ ಇವತ್ತು ಆಪತ್ ಬಾಂಧವ ಆಗ್ಬಿಟ್ಟಿದೆ. ನೆಗೋಷಿಯೇಷನ್ಸ್, ಪೀಸ್ ಟಾಕ್ಸ್, ಶಾಂತಿ ಮಾತುಕತೆ, ಯುದ್ಧ ವಿರಾಮಕ್ಕೆ ಮಧ್ಯಸ್ಥಿಕೆ ಪಾಕಿಸ್ತಾನ, ವಾಹ್ ಕ್ಯಾ ಸೀನ್ ಹೈ. ಸೊ ಹಾಗೂ ಹೀಗೂ ಅಮೆರಿಕ ಕಡೆಯಿಂದ ಇಬ್ಬರನ್ನ ಕಳಿಸಿದ್ರು. ಯಾರ ಇಬ್ರು ಅಂದ್ರೆ ಸ್ಟೀವ್ ವಿಟ್ಕಾಫ್ ಮತ್ತು ಜೆರಾರ್ಡ್ ಕುಶ್ನರ್ ಅಂತ. ಆ ಇಬ್ರು ಮಾತನ್ನ ಇರಾನ್ ಕೇಳೋ ಮೂಡಲೇ ಇರಲಿಲ್ಲ. ಯಾರೋ ನೀವು ಬಚ್ಚಗಳು ಬಂದ್ಬಿಟ್ಟಿದ್ದೀರಾ ಅಂತ.
ಆ ನಂತರ ಅಮೆರಿಕ ಕಡೆಯಿಂದ ಇನ್ನೊಬ್ರು ಕಾಂಟ್ಯಾಕ್ಟ್ ಆಗಬೇಕಾಯ್ತು ಇರಾನ್ಗೆ. ಆ ವ್ಯಕ್ತಿನೇ ವೈಸ್ ಪ್ರೆಸಿಡೆಂಟ್ JD ವಿನ್ಸ್. ಆ ವ್ಯಕ್ತಿಯನ್ನ ಈಗ ಅಮೆರಿಕ ಮುಂದೆ ಬಿಟ್ಟಿದೆ, ಮಾತುಕತೆ ನಡೆಸಿ ನಿಮ್ಮನ್ನ ನಂಬುತ್ತದೆ ಇರಾನ್ ಅಂತ. ಯಾಕೆ JD ವಿನ್ಸ್ನ ನಂಬುತ್ತೆ ಇರಾನ್ ಅಂದ್ರೆ ಅದು ನಿಜ ಕೂಡ ಹೌದು. ಯಾಕಂದ್ರೆ JD ವಿನ್ಸ್ ಇಲ್ಲಿಯವರೆಗೆ ಈ ಯುದ್ಧವನ್ನ, ಈ ದಾಳಿಯನ್ನ ಸಮರ್ಥಿಸಿಕೊಂಡಿಲ್ಲ, ಅದನ್ನ ಸಮರ್ಥಿಸಿ ಬರ್ದಿಲ್ಲ, ಮಾತಾಡಿಲ್ಲ, ಹೇಳಿಕೆ ಕೊಟ್ಟಿಲ್ಲ, ಏನೂ ಇಲ್ಲ. ಹಾಗಾಗಿ ಆ ವ್ಯಕ್ತಿಯ ಬಗ್ಗೆ ಸ್ವಲ್ಪ ಇರಾನ್ಗೆ ನಂಬಿಕೆ ಇದೆ, ಮಾತುಕತೆ ಕೂತ್ಕೋಬಹುದು ಅಂತ. ಸೊ ಮಾತುಕತೆ ಆರಂಭದಲ್ಲೇನೆ ಅಮೆರಿಕ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನುವಂಥ ಡೈಲಾಗ್ ಇದೆಯಲ್ಲ, ಜಟ್ಟಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಒಂದು ಗಾದೆ ಮಾತಿದೆಯಲ್ಲ, ಆ ರೀತಿ ಅಮೆರಿಕ ಬಿದ್ದರೂ ಸಹ ನಾನು ಮೀಸೆ ಮಣ್ಣಾಗಿಲ್ಲ ಅಂತ ನಾನು ಷರತ್ತುಗಳನ್ನು ಇಡ್ತೀನಿ ಮಾತುಕತೆಗೆ ಅಥವಾ ಯುದ್ಧ ವಿರಾಮಕ್ಕೆ, ತಗೊಳ್ಳಿ ನನ್ನ ಷರತ್ತುಗಳು ಅಂತ 15 ಷರತ್ತುಗಳ ಪಟ್ಟಿ ಕೊಡ್ತು. 15 ಷರತ್ತುಗಳ ಪಟ್ಟಿ ಕೊಡ್ತು. ಆ ಪಟ್ಟಿಯನ್ನು ಹರಿದು ಬಿಸಾಕದಂತಹ ಇರಾನ್ ಒಂದೇ ಮಾತು ಹೇಳ್ತು, ನಿಮ್ಮ ಷರತ್ತುಗಳನ್ನು ಒಪ್ಕೊಳ್ಳೋದಲ್ಲ, ನಾವು ಓದಕ್ಕೂ ಹೋಗಲ್ಲ, ಷರತ್ತು ನೀವೆಲ್ಲ ಹಾಕೋದು, ಆ ಸಿಚುವೇಶನ್ ಅಲ್ಲಿ ನೀವು ಇಲ್ಲವೇ ಇಲ್ಲ, ನಾವು ಷರತ್ತುಗಳನ್ನ ಹಾಕ್ತೀವಿ, ತಗೊಳ್ರಿ ನಮ್ಮ ಷರತ್ತು ಅಂತ 5 ಷರತ್ತುಗಳನ್ನ ಅಮೆರಿಕ ಮುಂದೆ ಇಡ್ತು. ಸೀಸ್ ಫೈರ್ ಬೇಕಾ? ಈ 5 ಷರತ್ತುಗಳನ್ನು ಒಪ್ಕೊಳ್ಳಿ, ಇವತ್ತೇ ಸೀಸ್ ಫೈರ್, ಇವತ್ತೇ ಯುದ್ಧ ವಿರಾಮ. ಸೊ ಏನದು 5 ಷರತ್ತುಗಳು ಅನ್ನೋದಾದ್ರೆ, ಮೊದಲನೇ ಷರತ್ತು, ತಕ್ಷಣದಿಂದಲೇ ಅಮೆರಿಕ ಮತ್ತು ಇಸ್ರೇಲ್ ಏನು ಇರಾನ್ ಮೇಲೆ ದಾಳಿ ನಡೆಸ್ತಾ ಇದೆ ಅದನ್ನ ನಿಲ್ಲಿಸಬೇಕು ಮತ್ತು ತನ್ನ ನಾಯಕರ ಹತ್ಯೆಯನ್ನು ಸಹ ಕೊನೆಗಾಣಿಸಬೇಕು, ಅವರ ಹತ್ಯೆಗಳನ್ನ ಮಾಡಬಾರ್ದು. ಮೊದಲನೆಯ ಪಾಯಿಂಟ್, ಮೊದಲನೇ ಷರತ್ತು. ಭವಿಷ್ಯದಲ್ಲಿ ಇನ್ನು ಮುಂದಕ್ಕೆ ಸಹ ನಮ್ಮ ಮೇಲೆ ದಾಳಿ ಆಗಲ್ಲ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ವಾಗ್ದಾನ ಬೇಕು. ನಂಬಿಕಸ್ಥರೆಲ್ಲರೂ ಸೇರ್ಕೊಂಡು ದೊಡ್ಡ ಮನುಷ್ಯರು ಅಂತ ಕರ್ಸ್ಕೊಳ್ಳೋರು ನಮಗೆ ಒಂದು ಭರವಸೆ ಕೊಡಬೇಕು, ಇನ್ಮೇಲೆ ನಮ್ಮ ಮೇಲೆ ದಾಳಿ ಆಗಲ್ಲ ಅಂತ. ಅದು ಎರಡನೇ ಪಾಯಿಂಟ್. ಎರಡನೇ ಷರತ್ತು, ಇರಾನ್ಗೆ ಆಗಿರೋ ನಷ್ಟವನ್ನ ಭರಿಸಿಕೊಡಬೇಕು ಅಮೆರಿಕ. ಅಮೆರಿಕನೇ ಕಾಲ್ ಕೆರೆದು ಜಗಳಕ್ಕೆ ಹೋಗಿರೋದು ಅಮೆರಿಕ ಇಸ್ರೇಲ್. ಹಾಗಾಗಿ ನೀವೇ ದಾಳಿಕೋರರು, ನಿಮ್ಮಿಂದ ನಮಗೆ ಬಹಳ ನಷ್ಟ ಆಗಿದೆ, ಟ್ರಿಲಿಯನ್ ಡಾಲರ್ಗಳು ನಷ್ಟ ಆಗಿದ್ದಾವೆ, ಅಷ್ಟನ್ನು ನೀವು ಕಟ್ಟಿ ಕೊಡಬೇಕು, ಭರಿಸಿಕೊಡಬೇಕು ಅಂತ ಇರಾನ್ 3ನೇ ಷರತ್ತನ್ನು ಇಟ್ಟಿದೆ. ಇನ್ನ ತನ್ನ ಸಹಯೋಗಿ ಗುಂಪುಗಳೇನಿದಾವೆ, ಹಮಾಸ್ ಆಗಿರಬಹುದು, ಹಿಜ್ಬುಲ್ಲಾ ಆಗಿರಬಹುದು, ಸಾಕಷ್ಟು ಅವುಗಳು ಇನ್ಕ್ಲೂಡಿಂಗ್ ಇರಾಕಿ ರೆಸಿಸ್ಟೆನ್ಸ್ ಫೋರ್ಸ್, ಅವುಗಳ ಮೇಲಿನ ದಾಳಿಯನ್ನ ಇಸ್ರೇಲ್ ಮತ್ತು ಅಮೆರಿಕ ತಕ್ಷಣದಿಂದ ನಿಲ್ಲಿಸಬೇಕು. ಅದು ಸಹ 4ನೇ ಷರತ್ತು. ಇನ್ನು 5ನೇ ಷರತ್ತು, ಅಂತಿಮ ಷರತ್ತು, ಹೊರ್ಮುಜ್ ಸ್ಟ್ರೈಟ್ ನಮಗೆ ಸೇರಿದ್ದು, ಅದನ್ನ ನೀವು ಒಪ್ಕೊಳ್ಬೇಕು, ಅದರ ಮೇಲೆ ಸಂಪೂರ್ಣ ಹಕ್ಕು ನಮಗೆ, ಇರಾನ್ಗೆ ಮಾತ್ರ ಇರೋದು ಅಂತ. ಈ ಷರತ್ತುಗಳನ್ನು ಅಮೆರಿಕ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈ ಷರತ್ತುಗಳನ್ನು ಒಪ್ಕೊಳ್ಳೋದು ಒಂದೇನೆ, ಅಮೆರಿಕ ಇರಾನ್ಗೆ ಶರಣಾಗೋದು ಒಂದೇ. ಆನ್ ಟಿವಿ, ಲೈವ್ ಟಿವಿಯಲ್ಲಿ ಶರಣಾದರೂ ಸಹ ಈ ರೀತಿಯ ಷರತ್ತುಗಳನ್ನು ಒಪ್ಕೊಳ್ಳೋದಕ್ಕೆ ಸಮ ಆಗಲ್ಲ, ಅಷ್ಟು ದೊಡ್ಡ ಷರತ್ತುಗಳು ಇವೆಲ್ಲ. ಸೊ ಹಾಗಾಗಿ ಈ ಸೀಸ್ ಫೈರ್ ಆಗೋ ಸಾಧ್ಯತೆ ಇಲ್ಲ, ಇರಾನ್ಗೂ ಸೀಸ್ ಫೈರ್ ಮಾಡ್ಕೊಳ್ಳೋ ಮೂಡು ಈ ಸದ್ಯಕ್ಕಂತೂ ಇಲ್ಲ. ಹಾಗಾಗಿ ಏನ್ ಮಾಡ್ತಿದೆ, 5 ದಿನಗಳ ಗ್ಯಾಪ್ ಕೊಟ್ಟಿದೀವಲ್ಲ, ಈ 5 ದಿನಗಳಲ್ಲಿ ಅಮೆರಿಕ ತನ್ನ ಕುತಂತ್ರ ಬುದ್ಧಿ ಉಪಯೋಗಿಸ್ತಾ ಇದೆ, ತನ್ನ ಸೇನೆಯನ್ನ ಮೂವ್ ಮಾಡ್ತಾ ಇದೆ. ಯಾವ ಸೇನೆ? ಸ್ಪೆಷಲ್ ಟ್ರೂಪ್ಗಳನ್ನ ಮೂವ್ ಮಾಡ್ತಿದೆ. ಏನು ಅಂದ್ರೆ, ಇರಾನ್ನ ದ್ವೀಪ ಇದೆಯಲ್ಲ, ಖರ್ಗ್ ದ್ವೀಪ, ಇರಾನ್ ಎಕ್ಸ್ಪೋರ್ಟ್ ಇರಾನ್ ಎಕ್ಸ್ಪೋರ್ಟ್ ಮಾಡುವಂತಹ 90% ಆಯಿಲ್ ಅಲ್ಲಿಂದಾನೇ ರಿಫೈನ್ ಆಗೋದು, ಪ್ರೊಸೆಸ್ ಆಗೋದು. ಆ ದ್ವೀಪವನ್ನ ವಶಪಡಿಸಿಕೊಳ್ಳೋದಕ್ಕೆ ಅಮೆರಿಕ ಸೈನಿಕರು ನುಗ್ಗಿಸ್ಬಿಡೋಣ, ಬೂಟ್ಸ್ ಆನ್ ದಿ ಗ್ರೌಂಡ್, ಭೂ ಯುದ್ಧಕ್ಕೆ ಮುಂದಾಗೋಣ ಅಂತ ಅಮೆರಿಕ ಲೆಕ್ಕಾಚಾರ. ಸೊ 5 ದಿನ ಬೇಕಂತೆ. ಯಾವುದು? ಡಿವಿಷನ್ 82nd ಡಿವಿಷನ್ ಏರ್ಬೋನ್, 82nd ಏರ್ಬೋನ್ ಡಿವಿಷನ್ ಅನ್ನುವಂಥದ್ದು ಬರೋದಕ್ಕೆ, ಇನ್ನೊಂದು ಮೆರೈನ್ ಟ್ರೂಪ್ಗಳು ಬರೋದಕ್ಕೆ. ಈ 82nd ಏರ್ಬೋನ್ ಡಿವಿಷನ್ ಅಲ್ಲಿ 3000 ಯೋಧರು, ಬೇರೆ ಲೆವೆಲ್ ಟ್ರೈನಿಂಗ್ ಆಗಿರುವಂತಹ ಯೋಧರು ಇವರೆಲ್ಲ. ಇದಕ್ಕೆ ಅಂತಲೇ ಆಗಿರುವಂತಹದ್ದು. ಹೆಲಿಕಾಪ್ಟರ್ಗಳಿಂದ ಹಗ್ಗದಿಂದ ಜಿಗಿತಾರೆ, ಪೂರ್ತಿ ಕಂಟ್ರೋಲ್ ತಗೊಂಡ್ಬಿಡ್ತಾರೆ, 1-2 ದಿನದಲ್ಲೇ ಆ ಇಡೀ ಪ್ರದೇಶವನ್ನ ಆಕ್ರಮಿಸಿಕೊಳ್ಳುವ ಶಕ್ತಿ, ಸಾಮರ್ಥ್ಯ ಎಲ್ಲ ಇರುವಂತಹ ಸೇನಾ ತುಕಡಿ ಅದು. ಸೊ 3000 82nd ಏರ್ಬೋನ್ ಡಿವಿಷನ್ ನ ಸೈನಿಕರು ಮತ್ತು 2500 ಮೆರೈನ್ಸ್, ಅವರು USS ಬಾಕ್ಸರ್ ಅನ್ನುವಂತಹ ವಾರ್ಶಿಪ್ ಅನ್ನು ಬಳಸ್ಕೊಂಡು ಅಲ್ಲಿಂದ ಬರ್ತಿದ್ದಾರೆ. ಅವರೆಲ್ಲರೂ ರೀಚ್ ಆಗೋದಕ್ಕೆ 5 ದಿನ ಬೇಕಂತೆ. ಹಾಗಾಗಿ ಟ್ರಂಪ್ 5 ದಿನದ ಯುದ್ಧ ವಿರಾಮ, ಅಷ್ಟೊಳಗಡೆ ಆಗ್ಬಿಟ್ರೆ ಟ್ರಂಪ್ಗೂ ಸಮಾಧಾನ, ಒಡ್ಸ್ಕೊಂಡಿದ್ ಸಾಕು ಅಂತ. ಆಗಿಲ್ಲ ಅಂದ್ರೆ ಇದೊಂದು ಕುತಂತ್ರ ನಡೆಸ್ಬಿಡೋಣ, ಅವ್ರ ಖರ್ಗ್ ದ್ವೀಪನ ವಶಪಡಿಸ್ಕೊಳ್ಳೋಣ ಅಂತ. ಇದನ್ನ ತಿಳಿದಂತಹ ಇರಾನ್ ಹೇಳಿಕೆಯನ್ನು ಕೊಡ್ತು. ಈ ಕ್ಷಣಕ್ಕೆ
ಅಮೆರಿಕದ ಸೈನಿಕರು ನಮ್ಮ ನೆಲದ ಮೇಲೆ ಕಾಲಿಡುವ ಕ್ಷಣಕ್ಕೇನೆ ನಾವು 40 ವರ್ಷದಿಂದ ಕಾಯ್ತಾ ಇದ್ದೀವಿ. ಯಾಕಂದ್ರೆ ಅವರನ್ನ ನಮ್ಮ ನೆಲದ ಮೇಲೆ ಲೈವ್ ಅಲ್ಲಿ ಕೊಲ್ಲೋದಕ್ಕೆ ನಾವು ಕಾತರರಾಗಿದ್ದೀವಿ. ಕಳಿಸಿ, ಅದೆಷ್ಟು ಜನನ ಕಳಿಸ್ತೀರೋ. ಬರುವಂತಹ ಒಬ್ಬನೇ ಒಬ್ಬ ಅಮೆರಿಕ ಸೈನಿಕ ಸಹ ಜೀವಂತ ವಾಪಸ್ಸು ಹೋಗಲ್ಲ, ಅದಂತೂ ಗ್ಯಾರಂಟಿ. ನಾವು ಕಾಯ್ತಾ ಇದ್ದೀವಿ, ಅಂತಹ ಸನ್ನಿವೇಶಕ್ಕೆ, ಅಂತಹ ಸಂದರ್ಭಕ್ಕೆ ನಾವು ಕಾಯ್ತಾ ಇದ್ದೀವಿ ಅಂತ ಇರಾನ್ ಹೇಳ್ಕೊಳ್ತು. ಅದರ ಜೊತೆಗೆ ಒಂದಷ್ಟು ವಿಶ್ಲೇಷಕರು ಒಂದಷ್ಟು ಮಾಹಿತಿಯನ್ನು ಕೊಡ್ತಿದ್ದಾರೆ. ಅಮೆರಿಕ ಏನಾದರೂ ಆಕ್ರಮಿಸಿಕೊಳ್ಳೋದಕ್ಕೆ, ಇರಾನ್ನ ಭೂಮಿಯನ್ನು ಆಕ್ರಮಿಸಿಕೊಳ್ಳೋ ಪ್ರಯತ್ನ ಮಾಡಿದ್ರೆ, ಅಮೆರಿಕದ ಚಮಚ ಆಗಿರುವಂತಹ ದೇಶಗಳ ಪೈಕಿ 1-2 ಇರಾನ್ ಸಹ ಆಕ್ರಮಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ. ಅವರ ಲಿಸ್ಟ್ ಅಲ್ಲಿ ಇರುವಂತಹದ್ದು 2 ಮುಖ್ಯವಾದಂತಹದ್ದು UAE ಮತ್ತು ಬಹರೈನ್. ಅವೆರಡು ಹತ್ತಿರದಲ್ಲೇ ಇದಾವೆ ಇರಾನ್ಗೆ, ಸಮುದ್ರ ದಾಟಿದ್ರೆ ಕೈಗೆ ಸಿಗ್ತವೆ. ಸೊ ಅವುಗಳನ್ನ ನಾವು ವಶಪಡಿಸ್ಕೊಳ್ಳೋದು. ಜಗತ್ತು ಕೇಳಿದ್ರೆ ನಾವು ಯಾವುದನ್ನು ಆರಂಭಿಸ್ತಾ ಇಲ್ಲ, ನಮಗೇನ್ ಮಾಡ್ತಾರೋ ನಾವು ಅದು ಅವ್ರಿಗೂ ಅದು ಸಾಧನೆ ಮಾಡ್ತಾ ಇದ್ದೀವಿ. ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಇರಾನ್ ಹೇಳೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದೆ ಅಂತೆ. ಅವರು ದಾಳಿ ಮಾಡಿದ್ರು, ನಾವು ಪ್ರತಿ ದಾಳಿ ನಡೆಸ್ತಿದ್ದೀವಿ. ಅವರು ನಮ್ಮ ನೆಲನ ಕಬಳಿಸೋದಕ್ಕೆ ಅಥವಾ ಆಕ್ರಮಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ, ನಾವು ಅವ್ರಿಗೆ ಸಂಬಂಧಪಟ್ಟಂತವ್ರ ನೆಲನ ಆಕ್ರಮಿಸ್ಕೊಳ್ತೀವಿ. ಅಷ್ಟೇ ವ್ಯತ್ಯಾಸ, ಇನ್ನೇನು ಇಲ್ಲ. ಅವ್ರು ಮಾಡಿದ್ದೇನೆ, ನಾವು ಮಾಡೋದು ನಮ್ದು ತಪ್ಪು ಅಂತ ಹೇಳಬೇಡಿ ಅಂತ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಹೇಳೋದಕ್ಕೆ ಇರಾನ್ ಸಿದ್ಧತೆ ಮಾಡ್ಕೊಂಡಿದ್ದಂತೆ. ಸೊ IRGC ಇಂಥದ್ದೊಂದು ಪ್ಲಾನ್ ಸಹ ಸಿದ್ಧವಾಗಿ ಇಟ್ಕೊಂಡಿದೆ. UAE ಮತ್ತು ಬಹರೈನ್ ಇದೆರಡು ದೇಶಗಳನ್ನ ವಶಪಡಿಸ್ಕೊಂಡ್ಬಿಡೋದು. ತನ್ನ ನೆಲವನ್ನ ಯಾರಾದ್ರೂ ವಶಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ, ಅಂದ್ರೆ ಅಮೆರಿಕ ವಶಪಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು. ಸೊ ಇದಿಷ್ಟು ಈಗ ಆಗಿರುವಂತಹ ಒಂದಷ್ಟು ಬೆಳವಣಿಗೆಗಳು, ಸೀಸ್ ಫೈರ್ ಸುತ್ತಮುತ್ತ ಆಗಿರುವಂತಹ ಬೆಳವಣಿಗೆಗಳು. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.